Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 60 verse 2. Other nations will be covered by darkness, but on you the light of the Lord will shine. The brightness of His presence will be with you. ಯೆಶಾಯನ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯ 2ನೇ ವಚನ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತಲಿನ ದೇಶಗಳವರು ಅಥವಾ ಊರುಗಳವರು ಅಥವಾ ಜನಾಂಗಗಳು ಅಥವಾ ನಮ್ಮ ಸುತ್ತಮುತ್ತಲಿನ ಜನರೆಲ್ಲರ ಮಧ್ಯದಲ್ಲಿ ಕಾರ್ಗತ್ತಲು ಮುಚ್ಚಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಈ ಭೂಮಿಯ ಮೇಲೆ ಕತ್ತಲೆ ಆವರಿಸಿದೆ. ಆದರೆ ನಿನ್ನ ಮೇಲೆ ಯೆಹೋವನು ಉದಯಿಸುವನು, ನೀತಿ ಸೂರ್ಯನಾದ ಕ್ರಿಸ್ತನು ನಿನ್ನ ಮೇಲೆ ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು, ಆತನ ಬೆಳಕು ನಿನ್ನಲ್ಲಿ ಕಾಣಿಸುವುದು. ಯಾವಾಗ? ನೀತಿ ಸೂರ್ಯನಾದ ಕ್ರಿಸ್ತನಿಗೆ ನಿನ್ನ ಜೀವಿತದಲ್ಲಿ ಸ್ಥಳ ಕೊಡುವಾಗ, ನಿನ್ನ ಹೃದಯದಲ್ಲಿ ಸ್ಥಳ ಕೊಡುವಾಗ, ಆತನು ನಿನ್ನಲ್ಲಿ ಬಂದು ನಿನ್ನ ಜೀವಿತವು ಒಂದು ಬೆಳಕಿನ ಜೀವಿತವಾಗಿ ಮಾಡುತ್ತಾರೆ, ಆಶೀರ್ವಾದ ಜೀವಿತವನ್ನಾಗಿ ಮಾಡುತ್ತಾರೆ. ಯೆಹೋವ ದೇವರು ಸೃಷ್ಟಿ ಕಾರ್ಯವನ್ನು ಮಾಡುವಾಗ 4ನೆಯ ದಿವಸದಲ್ಲಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಸೃಷ್ಟಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ಇಲ್ಲಿ ಸೂರ್ಯನಿಗೆ ಒಂದು ವಿಧವಾದ ಮಹಿಮೆ, ಚಂದ್ರನಿಗೆ ಒಂದು ವಿಧವಾದ ಮಹಿಮೆ ಮತ್ತು ನಕ್ಷತ್ರಗಳಿಗೆ ಒಂದು ವಿಧವಾದ ಮಹಿಮೆ, ಒಂದೊಂದಕ್ಕೆ ಒಂದೊಂದು ವಿಧವಾದ ಮಹಿಮೆಯನ್ನು ಅಲ್ಲಿ ದೇವರು ಕೊಟ್ಟಿದ್ದರು ಎಂಬುದಾಗಿ 1 ಕೊರಿಂಥಿ 15:41 ನಾವು ನೋಡುತ್ತೇವೆ. ಇಲ್ಲಿ ಸೂರ್ಯ ಅಂದರೆ ಕುಟುಂಬ ಜೀವಿತದಲ್ಲಿ ನಾವು ನೋಡುವಾಗ ಸೂರ್ಯನೆಂದರೆ ತಂದೆ, ಚಂದ್ರನೆಂದರೆ ತಾಯಿ ಹಾಗೂ ನಕ್ಷತ್ರಗಳು ಅಂದರೆ ಮಕ್ಕಳು ಇದ್ದ ಹಾಗೆ. ಇದಕ್ಕೆ ಆಧಾರವಾಗಿ ಆದಿಕಾಂಡ 37:9 ನಾವು ನೋಡ್ತೇವೆ, ಅಲ್ಲಿ ಯಾಕೋಬನು ಎಂಬ ಒಬ್ಬ ಮನುಷ್ಯನಿದ್ದಾನೆ, ಆತನಿಗೆ ಯೋಸೇಫನೆಂಬ ಮಗನಿದ್ದಾನೆ. ಆ ಮಗನಿಗೆ ಕನಸು ಬೀಳುತ್ತದೆ. ಆ ಕನಸು ಯಾವುದಪ್ಪ ಅಂದರೆ, ಆ ಕನಸಿನಲ್ಲಿ ಸೂರ್ಯನು, ಚಂದ್ರನು ಮತ್ತು 11 ನಕ್ಷತ್ರಗಳು ಯೋಸೇಫನನ್ನು ನಮಸ್ಕರಿಸುವ ಹಾಗೆ ಆತನು ಕಾಣುತ್ತಾನೆ. ಈ ಕನಸನ್ನು ಅವನು ತನ್ನ ತಂದೆಗೆ ತಿಳಿಸುತ್ತಾನೆ. ಆಗ ಯಾಕೋಬನು ಆ ಕನಸಿನ ಅರ್ಥವನ್ನು ಈ ವಿಧವಾಗಿ ವಿವರಿಸುತ್ತಾನೆ. ಏನು? ನಾನು, ನಿನ್ನ ತಾಯಿ ಮತ್ತು ಸಹೋದರರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂಬುದಾಗಿ ಅಲ್ಲಿ ಕೇಳ್ತಾನೆ. ಅಂದರೆ ನಾನು ಅಂದರೆ ಅಲ್ಲಿ ಕುಟುಂಬದ ಯಜಮಾನನು, ಕುಟುಂಬದ ತಂದೆ. ನಿನ್ನ ತಾಯಿ ಅಲ್ಲಿ ಚಂದ್ರನಿಗೆ, ಸೂರ್ಯನು ತಂದೆಯಾಗಿದ್ದರೆ ಚಂದ್ರನು ತಾಯಿ ಮತ್ತು ಸಹೋದರನು ಮಕ್ಕಳು. ಈ ರೀತಿಯಲ್ಲಿ ಅವನು ಆ ಕನಸಿನ ಅರ್ಥವನ್ನು ಹೇಳ್ತಾನೆ. ಹೌದು, ತಂದೆಯು ಸೂರ್ಯನ ಹಾಗೆ ಕರ್ತನಿಗಾಗಿ ಪ್ರಕಾಶಿಸಬೇಕು ಮತ್ತು ತಾಯಿಯು ಚಂದ್ರನ ಹಾಗೆ ಕರ್ತನಿಗಾಗಿ ಪ್ರಕಾಶಿಸಬೇಕು. ಆಗ ಮಕ್ಕಳು ನಕ್ಷತ್ರಗಳ ಹಾಗೆ ಹೊಳೆಯುವರು. ಪ್ರಿಯರೇ, ಆದ್ದರಿಂದ ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಈ ಲೋಕದಲ್ಲಿ ಜೀವಿಸುವಾಗ ನೀತಿ ಸೂರ್ಯನಾದ ಕ್ರಿಸ್ತನಿಗೆ ನಿಮ್ಮ ಜೀವನದಲ್ಲಿ ಪ್ರಕಾಶಿಸಲಿಕ್ಕೆ ಸ್ಥಳ ಕೊಡಿರಿ. ಆಗ ನಿಮ್ಮ ಜೀವಿತ ಅಂಧಕಾರದಿಂದ ತುಂಬಿದರೂ ಕೂಡ ದೇವರು ಬೆಳಕನ್ನಾಗಿ ಮಾಡ್ತಾರೆ. ನಿನ್ನ ಜೀವಿತವನ್ನು ಆಶೀರ್ವದಿತ ಜೀವಿತವನ್ನಾಗಿ ಮಾಡುತ್ತಾರೆ. ಈ ಲೋಕದ ಅಧಿಪತಿ, ಈ ಲೋಕದ ಅಂಧಕಾರ ಶಕ್ತಿಗಳು, ಈ ಲೋಕದ ಮಾಟ ಮಂತ್ರಗಳು, ಈ ಲೋಕದ ಶಾಪಗಳು ನಿನ್ನನ್ನು ಬೆನ್ನಟ್ಟುತ್ತಾ ಇದ್ದರೂ ಕೂಡ ಬೆಳಕಾಗಿರುವ ಕ್ರಿಸ್ತನು ನಿನ್ನಲ್ಲಿರುವಾಗ ಅವೆಲ್ಲವುಗಳು ಬಿಟ್ಟು ಓಡಿ ಹೋಗುತ್ತವೆ. ಯೆಹೋವನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು, ಯೆಹೋವನು ನಿನ್ನ ಮೇಲೆ ಉದಯಿಸುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇನೆ ಸ್ವಾಮಿ. ಇಡೀ ಲೋಕದಲ್ಲಿ ಜನಾಂಗಗಳಲ್ಲಿ ಕತ್ತಲೆ ಆವರಿಸಿದರೂ ಕೂಡ ನಿನ್ನ ಮೇಲೆ ಬೆಳಕು ಉದಯಿಸುವುದು, ಕರ್ತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಎನ್ನುವಂಥ ಆದರಣೀಯ ಮಾತನ್ನು ಇವತ್ತು ನಮಗೆ ಕೊಟ್ಟದಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ.
ಇವರ ಜೀವಿತವೂ ಕೂಡ ಅಂಧಕಾರದಿಂದ ತುಂಬಿರಬಹುದು ದೇವರೇ. ಇವರ ಕೆಲಸ ಕಾರ್ಯಗಳು ನಿಂತು ಹೋಗಿರಬಹುದು ದೇವರೇ. ಇವರ ಕೈ ಹಾಕುವ ಕೆಲಸಗಳು ಸಫಲವಾಗುತ್ತಿಲ್ಲವೋ ಏನೋ ಕರ್ತನೆ. ನೀನೇ ಇವರನ್ನು ನೋಡು, ಇವರನ್ನು ಆಶೀರ್ವದಿಸು. ಇವರ ಜೀವಿತದಲ್ಲಿ ಇನ್ನು ಮುಂದೆ ನಿನ್ನ ಬೆಳಕು ಉದಯಿಸಲಿ ಕರ್ತನೆ. ಇನ್ನು ಮೇಲೆ ನಿನ್ನ ತೇಜಸ್ವಿ ಇವರಲ್ಲಿ ಕಾಣಲಿ ಕರ್ತನೆ. ಅಪ್ಪ ಕರ್ತನೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೀನು ಈ ಲೋಕದಲ್ಲಿ ಬೆಳಕಿಗಾಗಿ ಉಂಟು ಮಾಡಿದ ಹಾಗೆ ದೇವರೇ, ಈ ಜನರು ಕೂಡ ಈ ಲೋಕದಲ್ಲಿ ಬೆಳಕಿನವರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.